ಕಾಕ್ರೋಚ್ ಪಾರ್ಟಿ ಜೊತೆ ವಿಲೀನವಾಗುತ್ತಾ ಕಾಂಗ್ರೆಸ್. ಜೆನ್ಜಿ ಪಾರ್ಟಿ ಮುಂದೆ ಮಕ್ಕಾಡೆ ಬೀಳ್ತಾ ದೇಶದ ಹಳೆಯ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷ, ದೇಶದ ಅತ್ಯಂತ ಹಳೆಯ ಕಾಂಗ್ರೆಸ್ ಪಕ್ಷ ಈಗ ಕಾಕ್ರೋಚ್ಮಯ ಆಗ್ತಾ ಇದೆ. ಜೆನ್ಜಿ ಪಾರ್ಟಿ ಮುಂದೆ ಮಕ್ಕಾಡೆ ಬೀಳುತ್ತಾ ದೇಶದ ಹಳೆಯ ಪಕ್ಷ, ದೇಶದ ಅತ್ಯಂತ ಹಳೆಯ ಕಾಂಗ್ರೆಸ್ ಪಕ್ಷ ಈಗ ಕಾಕ್ರೋಚ್ಮಯವಾಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ಕೈಯಲ್ಲಿ ಮಿಂಚಿದೆ ಐ ಆಮ್ ಕಾಕ್ರೋಚ್ ಅನ್ನುವಂಥ ಟಿ ಶರ್ಟ್ಸ್. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಎಸ್, ಇಲ್ಲಿ ಕಾಂಗ್ರೆಸ್ ದಿಗ್ಗಜರೆಲ್ಲ ಸೇರಿ ಟಿ ಶರ್ಟ್ ಬಿಡುಗಡೆ ಮಾಡಿದ್ದರ ರಹಸ್ಯ ಏನು? ಬಿರುಗಾಳಿ ಎಬ್ಬಿಸ್ತಾ ಇದೆ. ಕಾಕ್ರೋಚ್ ಪಾರ್ಟಿ ಜೊತೆ ಮರ್ಜ್ ಆಗುತ್ತಾ ಕಾಂಗ್ರೆಸ್ ಅನ್ನುವಂತಹ ಚರ್ಚೆಗಳು. 6 ದಶಕಗಳ ಕಾಲ ದೇಶವನ್ನಾಳಿದ ಪಕ್ಷಕ್ಕೆ ಇದೆಂಥ ಸ್ಥಿತಿ? ಜಿರಳೆ ಜನತಾ ಪಾರ್ಟಿ ಹವಾ ಕಂಡು ಕೈ ನಾಯಕರು ಫಿದಾ ಆಗ್ತಾ ಇದ್ದಾರೆ. ಕಾಕ್ರೋಚ್ ಪಾರ್ಟಿ ಜೊತೆ ಕಾಂಗ್ರೆಸ್ ವಿಲೀನ ಆಗ್ಬಿಡುತ್ತಾ? ಜೆನ್ಜಿ ಪಾರ್ಟಿ ಮುಂದೆ ಮಕ್ಕಾಡೆ ಬೀಳುತ್ತಾ ಕಾಂಗ್ರೆಸ್? ದೇಶದ ಅತ್ಯಂತ ಹಳೆಯ ಕಾಂಗ್ರೆಸ್ ಪಕ್ಷ ಈಗ ಕಾಕ್ರೋಚ್ಮಯವಾಗ್ತಾ ಇದೆ. ಸಿದ್ದು ಡಿಕೆಶಿ ಕೈಯಲ್ಲಿ ಮಿಂಚುತ್ತಾ ಇದೆ ಐ ಆಮ್ ಕಾಕ್ರೋಚ್ ಟಿ ಶರ್ಟ್. ಕಾಂಗ್ರೆಸ್ಗೆ ಈಗ ಕಾಂಗ್ರೆಸ್ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಕಾಕ್ರೋಚ್ ಟಿ ಶರ್ಟ್ ಮೂಲಕ ಗುರುತಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ? ಬಿರುಗಾಳಿ ಎಬ್ಬಿಸ್ತಾ ಇದೆ. ಕಾಕ್ರೋಚ್ ಪಾರ್ಟಿ ಜೊತೆ ಮರ್ಜ್ ಆಗುತ್ತಾ ಕಾಂಗ್ರೆಸ್ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಜಿರಳೆ ಪಾರ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿ ಕೋಟಿ ಫಾಲೋವರ್ಸ್ ಇದ್ದಾರೆ. ಇದನ್ನ ಕಂಡು ಸ್ವತಃ ಕಾಂಗ್ರೆಸ್ ದಂಗಾಗಿದೆ. ಈ ಅದ್ಭುತ ಕ್ರೇಜ್ ನೋಡಿ ಕಾಂಗ್ರೆಸ್ ದಂಗಾಗಿದ್ದು ಈಗ ಶತಮಾನದ ಪಾರ್ಟಿ ಜಿರಳೆ ಹಿಂದೆ ಹೊರಟಿದೆಯಾ? ಎಂಥ ಸ್ಥಿತಿ ಬಂತು ಕಾಂಗ್ರೆಸ್ಗೆ? ರಾಜಕೀಯ ಪಂಡಿತರಲ್ಲೇ ಶುರುವಾಗಿದೆ ದೂಸರಾ ಯೋಚನೆ. ವೋಟ್ ಬ್ಯಾಂಕ್ಗೋಸ್ಕರ ಗೆದ್ದೆತ್ತಿನ ಬಾಲ ಹಿಡಿಯುವಂತಹ ಒಂದು ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇದೆಯಾ? ಹಸ್ತದ ಗುರುತನ್ನು ಬಿಟ್ಟು ಜಿರಳೆ ಮಾತಿಗೆ ಕಿವಿಗೊಡ್ಲಿಕ್ಕೆ ಮುಂದಾಗ್ತಾ ಇದೆಯಾ? ಸಿಜೆ ಜಿರಳೆ ವಿವಾದ ಎಬ್ಬಿಸಿ ವಾರವೇ ಕಳಿತು. ಆಗ ಸುಮ್ಮನಿದ್ರು ಕಾಂಗ್ರೆಸ್ನವರು. ಈಗ ಜಿರಳೆಯ ಈ ಫಾಲೋವರ್ಸ್ ನೋಡಿಯೇ ಇದೀಗ ಕಾಂಗ್ರೆಸ್ ಜಿರಳೆ ಜಪ ಮಾಡ್ತಾ ಇದೆ. ಟಿ ಶರ್ಟ್ ನೋಡಿ ಸಾರ್ವಜನಿಕರು ಫುಲ್ ಕಾಮಿಡಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಈ ನಡೆ ನೋಡಿಕೊಂಡು. ಎಂಥ ಪರಿಸ್ಥಿತಿ ಬಂತು ಕಾಂಗ್ರೆಸ್ಗೆ ಅಂತ. ಈ ಅದ್ಭುತವಾದ ಕ್ರೇಜ್ ನೋಡಿ ಕಾಂಗ್ರೆಸ್ನ ದೆಹಲಿ ನಾಯಕರ ಶಾಕ್ ಆಗಿದ್ದಾರೆ. ಶತಮಾನದ ಪಾರ್ಟಿ ಈಗ ಅನಿವಾರ್ಯವಾಗಿ ಜಿರಳೆ ಹಿಂದೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋಯ್ತಾ? ಜಿರಳೆ ಪಾರ್ಟಿಗೆ, ಜಿರಳೆ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿಯ ಮೊರೆ ಹೋಗುವಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದೆಯಾ? ಒಂದು ರಾಷ್ಟ್ರೀಯ ಪಕ್ಷ, ಶತಮಾನಗಳಿಂದ ಇರುವಂಥದ್ದು, ಸುಮಾರು 60 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದಂತಹ ಒಂದು ಪಾರ್ಟಿ ಇವತ್ತು ಜಿರಳೆ ಹಿಂದೆ ಬಿದ್ದಿದೆ ಅಂತಂದಾಗ ಸಹಜವಾಗಿ ಕಾಡುವಂಥ ಪ್ರಶ್ನೆ ಇದು. ಜನರ ಮಧ್ಯೆ ನಗು ತರಿಸ್ತಾ ಇದೆ ಕಾಂಗ್ರೆಸ್ ನಾಯಕರ ಈ ನಡವಳಿಕೆ. ಜಿರಳೆ ಪಾರ್ಟಿಯ, ಕಾಕ್ರೋಚ್ ಜನತಾ ಪಾರ್ಟಿಯ ಟಿ ಶರ್ಟ್ ಹಿಡ್ಕೊಂಡು ಹೊರಟಿರುವಂಥದ್ದು ನೋಡಿದ್ರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇಂಥ ಒಂದು ದಯನೀಯ ಸ್ಥಿತಿಯನ್ನು ತಲುಪಿಬಿಡ್ತಾ ಅಂತ ಜನ ನಗುತ್ತಾ ಇದ್ದಾರೆ. ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂದರೆ ಇದೇನಾ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಶತಮಾನದ ಪಾರ್ಟಿ ಜಿರಳೆ ಹಿಂದೆ ಹೊರಟಿದೆಯಾ? ರಾಜಕೀಯ ಪಂಡಿತರಲ್ಲಿ ಶುರುವಾಗ್ತಾ ಇದೆ ದೂಸರಾ ಯೋಚನೆ. ಭ್ರಷ್ಟಾಚಾರದ ಸದ್ಯದ ವಾತಾವರಣ, ದೇಶವನ್ನು ಅಧೋಗತಿಗೆ ತಂದು ಇಟ್ಟಿರುವಂಥ ರಾಜಕೀಯ ನಾಯಕರುಗಳ ಒಂದು ವ್ಯವಸ್ಥೆಯನ್ನು ಕಲುಷಿತಗೊಳಿಸುವಂಥ ರಾಜಕೀಯ ನಾಯಕರುಗಳ ನಡೆಗೆ ಬೇಸತ್ತು ಕಾಕ್ರೋಚ್ ಪಾರ್ಟಿ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಯುವ ಸಮೂಹ ಇದೀಗ ಒಂದು ನಿರ್ಧಾರಕ್ಕೆ ಬಂದಿರುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಇಂಥ ನಡೆ ಅನುಸರಿಸ್ತಾ ಇರುವಂಥದ್ದು. ನಗುತ್ತಾ ಇದ್ದಾರೆ ಜನ. ಕಾಂಗ್ರೆಸ್ಗಂತೂ ಈ ಮಟ್ಟದ ಫಾಲೋವರ್ಸ್ಗಳನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನೋಡಿ 1,80,00,000 ಫಾಲೋವರ್ಸ್ಗಳು. ನಿನ್ನೆ ಒಂದೇ ದಿನದಲ್ಲೇ ಸುಮಾರು 50 ಲಕ್ಷ ಫಾಲೋವರ್ಸ್ಗಳು ಕಾಕ್ರೋಚ್ ಜನತಾ ಪಾರ್ಟಿಗೆ. ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ ಮತ್ತು ಜೆನ್ಜಿ ಯುವ ಸಮೂಹದ ಈ ಹಠಾತ್ ದಂಗೆ ಕೇವಲ ಒಂದು ಸಾಮಾಜಿಕ ಜಾಲತಾಣದ ಟ್ರೆಂಡ್ ಆಗಿ ಬದಲಾಗಿಲ್ಲ. ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ವಿಶಿಷ್ಟ ಮತ್ತು ಅಭೂತಪೂರ್ವ ಡಿಜಿಟಲ್ ಸತ್ಯಾಗ್ರಹವಾಗಿ ಮಾರ್ಪಟ್ಟಿದೆ. ನೀಟ್ ಪರೀಕ್ಷೆ ಅಕ್ರಮಗಳು, ಪದೇ ಪದೇ ನಡೆಯುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಭ್ರಷ್ಟಾಚಾರದಿಂದಾಗಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಾಗಿ ಹೋಗಿತ್ತು. ನ್ಯಾಯಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಅಲ್ಲಿ ಸಿಜಿಐ ಯುವಕರ ಸೋಷಿಯಲ್ ಮೀಡಿಯಾ ಪ್ರತಿಭಟನೆಯನ್ನ ಕಾಕ್ರೋಚ್ ಲೈಕ್ ನ್ಯೂಸೆನ್ಸ್ ಅನ್ನುವಂಥ ಒಂದು ಹಗುರವಾದ ಹೇಳಿಕೆ ಕೊಟ್ಟಿದ್ದು ಇಂಟರ್ನೆಟ್ನಲ್ಲಿ ವೇಗವಾಗಿ ಸಂಚಾರ ಮಾಡಿತ್ತು.
ಹಾಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಯುವಕರು ಇದನ್ನ ಅಪಮಾನ ಅಂತ ಭಾವಿಸೋ ಬದಲು ಒಂದು ಪೊಲಿಟಿಕಲ್ ಬ್ರ್ಯಾಂಡ್ ಆಗಿ ಬದಲಾಯಿಸಿದ್ರು. ಆದರೆ ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇರೋದೇನು, ಸಿಜೆ ಜಿರಳೆ ವಿವಾದ ಎಬ್ಬಿಸಿ ವಾರ ಕಳೆದಾಗ ಆಗ ಸುಮ್ಮನಿದ್ದಂಥ ಕಾಂಗ್ರೆಸ್ ನಾಯಕರುಗಳು ಈಗ ಮೆತ್ತಗೆ ಜಿರಳೆ ಪಾರ್ಟಿ ಕಡೆಗೆ ಹೋಗ್ತಾ ಇರುವಂತ ನೋಡಿದಾಗ ಜಿರಳೆ ಜನತಾ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿಗೆ ವಿಲೀನ ಆಗಿಬಿಡುತ್ತಾ ಕಾಂಗ್ರೆಸ್ ಅಂತ ನಗ್ತಾ ಇದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇಂಥ ಗತಿ ಬಂತ, ಗೆದ್ದೆತ್ತಿನ ಬಾಲ ಹಿಡಿಲಿಕ್ಕೆ ಮುಂದಾಗ್ತಾ ಇದೆಯಾ ಕಾಂಗ್ರೆಸ್ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ರಾಜಕೀಯ ನಾಯಕರೇ, ಕಾಂಗ್ರೆಸ್ ನಾಯಕರುಗಳೇ, ಆ ಟಿ ಶರ್ಟ್ ಪ್ರದರ್ಶನ ಮಾಡ್ತಿರಲ್ರಿ, ದೇಶ ಇವತ್ತು ಇಂಥ ವ್ಯವಸ್ಥೆಗೆ ಬರಲಿಕ್ಕೆ ಕಾರಣ ಯಾರು? ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜಕೀಯ ನಾಯಕರುಗಳೇ. ಇದರಿಂದಾಗೆ ರೋಸಿ ಹೋಗಿ ದಂಗೆ ಎದ್ದಿರುವಂಥದ್ದು ಯುವ ಸಮೂಹ.